ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ಕೊನೆಯ ವಾರ ಲಕ್ಷ್ಮೀ ನಾರಾಯಣ ಯೋಗವು ಪ್ರಭಾವಶಾಲಿ ಆಗಿರುವುದು. ಏಪ್ರಿಲ್ ಕೊನೆಯ ವಾರದಲ್ಲಿ ಲಕ್ಷ್ಮೀ ನಾರಾಯಣ ಯೋಗವು ಜನರಿಗೆ ಬಂಪರ್ ಲಾಭವನ್ನು ನೀಡಲಿದೆ. ಏಪ್ರಿಲ್ 28ರಿಂದ ಮೇ 4ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು 9ನೇ ಮನೆಯಲ್ಲಿರುವುದರಿಂದ ನಿಮ್ಮ ಮಾನಸಿಕ ಸಮಸ್ಯೆಗಳು ಈ ವಾರ ನಿಮ್ಮ ದೈಹಿಕ ಆನಂದವನ್ನು ನಾಶಪಡಿಸಬಹುದು. ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ಕೆಲಸದ ಸ್ಥಳದ ಮೇಲೆ ಬೀರುತ್ತದೆ ಮತ್ತು ನಿಮ್ಮ ಗುರಿಗಳಿಂದ ನಿಮ್ಮನ್ನು ದೂರ ಮಾಡಬಹುದು. ಅನಗತ್ಯ ವೆಚ್ಚಗಳು ಈ ಇಡೀ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಹಣವನ್ನು ಕಡಿಮೆ ಖರ್ಚು ಮಾಡಿ ಮತ್ತು ಬಹಳ ಮುಖ್ಯವಾದ ವಸ್ತುಗಳನ್ನು ಮಾತ್ರ ಖರೀದಿಸಿ ಎಂದು ನಿಮಗೆ ಸಲಹೆ ನೀಡಲಾಗಿದೆ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೀವು ಪ್ರತಿಕೂಲ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ. ಈ ವಾರ ಮನೆ, ಕುಟುಂಬದಲ್ಲಿ ಯಾವುದೇ ಉಪಕರಣ ಅಥವಾ ವಾಹನ ಹದಗೆಡುವ ಕಾರಣದಿಂದಾಗಿ ನೀವು ಆರ್ಥಿಕ ನಷ್ಟವನ್ನು ಹೊಂದಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ಈ ವಸ್ತುಗಳನ್ನು ಉತ್ತಮವಾಗಿಡಿ ಮತ್ತು ಅವುಗಳ ಬಗ್ಗೆ ಜಾಗರೂಕರಾಗಿರಿ. ವಿಶೇಷವಾಗಿ ವಾಹನವನ್ನು ಚಲಾಯಿಸುವಾಗ ವೇಗದ ಬಗ್ಗೆ ಗಮನಹರಿಸಿ, ಇಲ್ಲದಿದ್ದರೆ ವಾಹನಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ವಾರ ವ್ಯಾಪಾರಸ್ಥರು ಕೆಲವು ಒಳ್ಳೆಯ ವಸ್ತು ಅಥವಾ ಸುದ್ದಿಗಳನ್ನು ಪಡೆಯಬಹುದು. ಅದನ್ನು ಕೇಳಿದ ನಂತರ ನೀವು ಸಂತೋಷದಿಂದ ಇರುತ್ತೀರಿ. ನಿಮ್ಮ ಸಿಬ್ಬಂದಿಗೆ ಸಿಹಿತಿಂಡಿಗಳನ್ನು ನೀಡುವ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರಿಗೆ ಸಿಹಿತಿಂಡಿಗಳೊಂದಿಗೆ ಸಂಬಳದಲ್ಲಿ ಸ್ವಲ್ಪ ಹೆಚ್ಚುವರಿ ಹಣವನ್ನು ನೀಡಿದರೆ ನಿಮ್ಮ ಬಗೆಗಿನ ಅವರ ಗೌರವವನ್ನು ಇನ್ನಷ್ಟು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಈ ವಾರ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡುತ್ತಾರೆ. ವಿಶೇಷವಾಗಿ ವಿದೇಶದಲ್ಲಿ ಅಧ್ಯಯನ ಮಾಡಲು ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಫಲಪ್ರದವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಶುಕ್ರ ಮತ್ತು ಬುಧವು ನಿಮ್ಮ 4ನೇ ಮನೆ, ಕುಟುಂಬ ಮತ್ತು ಅಡಿಪಾಯದಲ್ಲಿ ಜಾಗವನ್ನು ಹೊಂದಿರುವುದರಿಂದ ನಿಮ್ಮ ಗಮನವು ನಿಮ್ಮ ಖಾಸಗಿ ಜೀವನದ ಕಡೆಗೆ ತಿರುಗುತ್ತದೆ. ಇದು ಸಂಬಂಧಿಯೊಂದಿಗೆ ವಿಷಯಗಳನ್ನು ಸುಗಮಗೊಳಿಸುತ್ತಿರಲಿ, ನಿಮ್ಮ ವಾಸಸ್ಥಳವನ್ನು ಮರುಚಿಂತನೆ ಮಾಡುತ್ತಿರಲಿ ಅಥವಾ ಹಿಂದಿನ ಗಾಯವನ್ನು ವಾಸಿ ಮಾಡುತ್ತಿರಲಿ, ಈ ಇಬ್ಬರು ಸಂವಹನಕಾರರು ನಿಮಗೆ ನಿಜವಾದ ಪ್ರಗತಿಯನ್ನು ಸಾಧಿಸಲು ಉಷ್ಣತೆ ಮತ್ತು ಸ್ಪಷ್ಟತೆಯನ್ನು ನೀಡುತ್ತಾರೆ. ಮನೆ ಮತ್ತು ಭಾವನಾತ್ಮಕ ಭದ್ರತೆಯ ಸುತ್ತ ಸಂಭಾಷಣೆಗಳು ಆಳವಾಗಿ ನಡೆಯಬಹುದು, ವಿಶೇಷವಾಗಿ ನಿಮ್ಮ 5ನೇ ಮನೆಯಲ್ಲಿ ಅಮಾವಾಸ್ಯೆಯ ಸಮಯದಲ್ಲಿ. ಈ ಚಂದ್ರನ ಮರುಹೊಂದಿಕೆಯು ನಿಮ್ಮ ಸಂತೋಷಕ್ಕೆ ಹೊಸ ಜೀವನವನ್ನು ಉಸಿರಾಡುವ ಅವಕಾಶವನ್ನು ತರುತ್ತದೆ. ಸೃಜನಶೀಲತೆ, ಪ್ರಣಯ ಮತ್ತು ಮಕ್ಕಳೊಂದಿಗೆ ಅಥವಾ ನಿಮ್ಮ ಒಳಗಿನ ಮಗುವಿನೊಂದಿಗಿನ ನಿಮ್ಮ ಸಂಬಂಧವೂ ಸಹ ಹೊಸ ಅರ್ಥವನ್ನು ಪಡೆಯಬಹುದು. ನೀವು ಹೆಚ್ಚು ಜೀವಂತವಾಗಿರುವಂತೆ ಏನು ಮಾಡುತ್ತದೆ? ಅದು ಕುಳಿತುಕೊಳ್ಳಬೇಕಾದ ಪ್ರಶ್ನೆ. ಏತನ್ಮಧ್ಯೆ ಮಾರ್ಸ್ ನಿಮ್ಮ 8ನೇ ಮನೆಯಲ್ಲಿ ರೂಪಾಂತರ ಮತ್ತು ಆಳವಾದ ಬಂಧಗಳಲ್ಲಿ ತೀವ್ರತೆಯನ್ನು ಪ್ರಚೋದಿಸುತ್ತದೆ. ಭಾವನಾತ್ಮಕ ಅಥವಾ ಆರ್ಥಿಕ ತೊಡಕುಗಳಿಗೆ ಇಂಧನವನ್ನು ಸೇರಿಸುತ್ತದೆ. ನೀವು ಸಂಪನ್ಮೂಲಗಳನ್ನು ಹಂಚಿಕೊಳ್ಳುತ್ತಿದ್ದರೆ ಅಥವಾ ಜಂಟಿ ಹಣಕಾಸುಗಳೊಂದಿಗೆ ವ್ಯವಹರಿಸುತ್ತಿದ್ದರೆ ಗಡಿಗಳನ್ನು ಸ್ಪಷ್ಟಪಡಿಸಲು ಅಥವಾ ನೀವು ಭಾವನಾತ್ಮಕವಾಗಿ ಮತ್ತು ಭೌತಿಕವಾಗಿ ಹೂಡಿಕೆ ಮಾಡುತ್ತಿರುವ ಬಗ್ಗೆ ಗಂಭೀರವಾಗಿರಲು ನೀವು ಒತ್ತಡವನ್ನು ಅನುಭವಿಸಬಹುದು. ಪ್ಲೂಟೋದ ಮೇಲೆ ನಿಗಾ ಇರಿಸಿ ಈಗ ನಿಮ್ಮ 2ನೇ ಆದಾಯ ಮತ್ತು ಸ್ವಮೌಲ್ಯದ ಮೂಲಕ ಹಿಮ್ಮೆಟ್ಟಿಸುತ್ತದೆ. ಹಿಂದಿನ ಹಣದ ಸಮಸ್ಯೆ ಅಥವಾ ಮೌಲ್ಯದ ಸುತ್ತಲಿನ ಆಂತರಿಕ ನಿರೂಪಣೆಯು ಮರುಕಳಿಸಬಹುದು. ಮಕರ ಸಂಕ್ರಾಂತಿ ನಿಮ್ಮನ್ನು ಟ್ರಿಪ್ ಮಾಡಲು ಇದು ಇಲ್ಲಿಲ್ಲ. ನಿಮ್ಮ ಶಕ್ತಿಯನ್ನು ಮರುಪಡೆಯಲು ನಿಮಗೆ ಸಹಾಯ ಮಾಡಲು ಇದು ಇಲ್ಲಿದೆ. ನೀವು ಏನು ಯೋಗ್ಯರು ಎಂದು ನೀವು ನಂಬುತ್ತೀರಿ ಮತ್ತು ಆ ನಂಬಿಕೆಯು ನಿಮ್ಮ ವಾಸ್ತವಕ್ಕೆ ಹೊಂದಿಕೆಯಾಗುತ್ತದೆಯೇ? ಹೊರದಬ್ಬಬೇಡಿ. ಇದು ದೀರ್ಘ ಆಟದ ರೀತಿಯ ಲೆಕ್ಕಾಚಾರವಾಗಿದೆ. ವಾರಾಂತ್ಯದಲ್ಲಿ ನಿಮ್ಮ ಭಾವೋದ್ರೇಕಗಳನ್ನು ತೊಡಗಿಸಿಕೊಳ್ಳುವ ಮತ್ತು ಸುರಕ್ಷಿತವಾಗಿ ಆಡುವ ನಡುವೆ ನೀವು ಎಳೆಯಬಹುದು. ನೀವು ಎರಡನ್ನೂ ಪರಿಗಣಿಸಬೇಕೆಂದು ಬ್ರಹ್ಮಾಂಡವು ಬಯಸುತ್ತದೆ. ನಿಮ್ಮ ಪರಿವರ್ತಕ ವಲಯದಲ್ಲಿರುವ ಮಂಗಳವು ಅಪಾಯಕ್ಕೆ ತಳ್ಳುತ್ತಿದೆ, ಆದರೆ ಪ್ಲೂಟೋ ರೆಟ್ರೋಗ್ರೇಡ್ ನೀವು ಬೆಲೆಗೆ ಲೆಕ್ಕ ಹಾಕಬೇಕೆಂದು ಬಯಸುತ್ತದೆ. ಭಾವನಾತ್ಮಕ ದುರ್ಬಲತೆ ಮತ್ತು ಪ್ರಾಯೋಗಿಕ ಎಚ್ಚರಿಕೆಯ ನಡುವೆ ನೀವು ಸಮತೋಲನವನ್ನು ಸಾಧಿಸಬಹುದೇ? ಒಳಗಿನಿಂದ ಸುಂದರವಾದದ್ದನ್ನು ರಚಿಸಲು ನಿಮ್ಮನ್ನು ಕೇಳಲಾಗುತ್ತಿದೆ. ಈ ವಾರ ನಿಜವಾದ ಗೆಲುವು ನೀವು ಎಷ್ಟು ಸಾಧಿಸುತ್ತೀರಿ ಎಂಬುದರಲ್ಲಿ ಅಲ್ಲ, ಆದರೆ ನಿಮ್ಮ ಸೃಜನಶೀಲತೆ, ನಿಮ್ಮ ಮೂಲ ಮೌಲ್ಯಗಳು ಮತ್ತು ಹೆಚ್ಚು ಮುಖ್ಯವಾದ ಜನರೊಂದಿಗೆ ನೀವು ಎಷ್ಟು ಆಳವಾಗಿ ಸಂಪರ್ಕ ಹೊಂದಿದ್ದೀರಿ ಎಂಬುದರಲ್ಲಿ. ನಿಮ್ಮ ಹೃದಯ ಮತ್ತು ನಿಮ್ಮ ಪ್ರವೃತ್ತಿಗಳು ಹೇಳಲಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ 11 ಬಾರಿ ಓಂ ನಮಃ ಶಿವಾಯ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಏಪ್ರಿಲ್ 28ರಿಂದ ಮೇ 4ರವರೆಗಿನ ಫಲದ ಮಾಹಿತಿ.
ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.